ನಮ್ಮದು ಆಂಧ್ರ, ಇಲ್ಲಿ ತೆಲಂಗಾಣದಲ್ಲಿ, ಇಲ್ಲಿ ಈ ಭಾಗದಲ್ಲಿ ಬಂದು ಕುದುರೆಮೂರ್ತಿ, ಇಲ್ಲಿ ಯಲಬುರ್ಗಾ ತಾಲೂಕಿನಲ್ಲಿ ನಮ್ಮದು 2 ವರ್ಷಕ್ಕೊಂದ್ಸಲ ನಾವು ದೇಶಗಳಿಗೆ ಹೋಗ್ತೀವಿ. ಮಹಾಭಾರತ, ರಾಮಾಯಣ, ಬುರ್ರಕಥ, ಗಂಗಿ ಗೌರಿ ಕಾವ್ಯಗಳನ್ನು ಹೇಳ್ತಾ ನಾವು ಭಿಕ್ಷೆ ಬೇಡಿ ಜೀವನ ಮಾಡೋಂಥ ಜನ ನಾವು. ಸ್ವಾಮಿ, ನಾವು ಊರಿಂದ ಊರಿಗೆ ಹೋಗ್ತೀವಿ. ನಾವು ಊರಿಂದ ಊರಿಗೆ ಹೋದ ನಂತರ ನಾವು ಯಾವುದೋ ಜಾಗದಲ್ಲಿ ಯಾವುದೋ ಒಂದು ಆಳು ಬಿದ್ದ ಮಂಟಪದಲ್ಲಿ ನಾವು ಗಿಡ ಮರಗಳ ಕೆಳಗೆ ನಾವು ಗುಡಾರನ್ನು ಹಾಕ್ಕೊಂತೀವಿ. ಗುಡಾರ ಹಾಕೊಂಡ ನಂತರ ನಮ್ಮ ಹೊಟ್ಟೆ ಜೀವನಕ್ಕಾಗಿ ನಾವು ಅಗ್ನಿವೇಶ, ಬುರ್ರಕಥ, ರಾಮಾಯಣ ಅಂತಂತೇಳಿ ಊರಿನ ಜನರ ಮುಂದೆ ನಾವು ಮನೋರಂಜನೆ ಮಾಡ್ತೀವಿ. ಮನೋರಂಜನೆ ಮಾಡಿದ ನಂತರ ನಮಗೆ ಕೊಟ್ಟಂತ ಆ ಜನರು ಕೊಟ್ಟಂತೆ ಅರಬಿ ಇರ್ಬೋದು, ಸೀರೆ ಇರ್ಬೋದು, ದವಸ ಧಾನ್ಯ ಇರ್ಬೋದು, ಹಣ ಇರ್ಬೋದು, ನಾವು ನೋಡಿದ್ರೆ ಅದರಲ್ಲೇ ನಾವು ಜೀವನ ಮಾಡ್ತಕ್ಕಂಥ ನಾವು. ಸ್ವಾಮಿ, ದಿನನಿತ್ಯ ನಮ್ಮದು ನಾವು ಮಾಂಸಾಹಾರಿಗಳು, ನಾವು ಏಡಿ ಹಿಡಿತೀವಿ, ಅಳಿಲ್ ಹಿಡಿತೀವಿ, ನಾವು ಬೆಕ್ಕು ಹಿಡಿತೀವಿ, ನಾವು ನೆರೆ ಹಿಡಿತೀವಿ. ಈಗಿನ ಸರ್ಕಾರಗಳು ಇದನ್ನು ಬ್ಯಾನ್ ಮಾಡಿದೆವು. ಈಗಿನ ಸರ್ಕಾರಗಳು ಒಂದು ಕಾನೂನು ತಂದು ಬೇಡ ಮಾಡಬಾರ್ದು ಅಂತೇಳಿ ಒಂದು ಕಾನೂನು ತಂದರು. ಆದರೂ ಸಹಿತ ನಾವು ಕಳತಲ್ಲಿ ಅಲ್ಲಿ ಇಲ್ಲಿ ಹೋಗಿ ಭಿಕ್ಷೆ ಬೇಡಿ ಜೀವನ ಮಾಡ್ತೀವಿ. ನಾವು ದಿನನಿತ್ಯ ಎಂಡ ಮಾಂಸದ ಜೊತೆಗೆ ನಾವು ಬ್ರಾಂತಿ ಕುಡಿತೀವಿ, ಎಂಡ ಕುಡಿತೀವಿ. ನಮ್ಮ ಶವ ಸಂಸ್ಕಾರ ಹೆಂಗಿರ್ತದೆ? ಈ ಒಂದು ವೀರಶೈವ ಒಂದು ಜಂಗಮರಿಗೆ ನೀವು ಮೀಸಲಾತಿ ಕೊಡೋದ್ರಿಂದ ನಿಮಗೆ ಯಾವ ಥರದ ಒಂದು ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಜನಾಂಗ? ಜಂಗಮರಿಗೆ ನೀವು ಜಾತಿಗಳ ಮಾತ್ರ ಕೇಳೋದಾದ್ರೆ ಏನು, ನಾವು 101 ಜಾತಿಯಲ್ಲಿ ನಾವೊಂದು ಮೀಸಲಾತಿ ಕೊಟ್ಟಂತ ಬಾಬಾ ಸಾಹೇಬರು ನಮಗೆ ಕಟ್ಟಕಡೆ ವ್ಯಕ್ತಿಗಳಿಗೆ ಒಂದು ಯಾವುದೋ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಆಗಿರ್ಬೋದು, ನಮ್ಮದೇ ಆದಂತಹ ಮೀಸಲು ಕ್ಷೇತ್ರಗಳಲ್ಲಿ SC ಒಂದು ಎಲೆಕ್ಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದು ನಿಜ. ಆದರೆ ಇವರು ವೀರಶೈವ ಲಿಂಗಾಯತ ಸಂಘ ಏನು ಮಾಡ್ತಾರೆ, SC ಪ್ರಮಾಣ ಪತ್ರ ಪಡೆದಿದ್ದೇ ನಿಜ. ಆದರೆ ಪಡೆದುಕೊಂಡು ನಾವು ಗ್ರಾಮ ಪಂಚಾಯತ್ಗೆ ನಾವೇ ನಿಲ್ಲಬೇಕು, ತಾಲೂಕು ಪಂಚಾಯತ್ ನಾವೇ ನಿಲ್ಲಬೇಕು, ಕ್ಷೇತ್ರದಲ್ಲಿ ನಾವೇ MLAಗಳಾಗಬೇಕು. ಹಾಗಾದರೆ ಇವರ ದೃಷ್ಟಿ ಏನಿದೆ, ರಾಜ್ಯದಲ್ಲಿ ಕೆಳಮಟ್ಟದಿಂದ ಗ್ರಾಮ ಪಂಚಾಯತ್ನಿಂದ ಹಿಡಿದು ರಾಜ್ಯದಿಂದ ದೇಶದ ಮಟ್ಟ ನಾವೇ ಇರಬೇಕನ್ನೋ ಒಂದು ಉದ್ದೇಶ, ಒಂದು ದುರಾದೃಷ್ಟ ಇಟ್ಕೊಂಡು ಇವತ್ತು ಸಂತ ಪರಿವಾದನ ಒಂದು ಕಮಿಟಿ ಮಾಡಿಕೊಂಡು ಬೇಡದಂಗಮ್ಮ ಒಂದು ಸುಳ್ಳು ಜಾತಿ, ಸುಳ್ಳು ಹೆಸರನ್ನು ಇಟ್ಕೊಂಡು ನಾವು ಮೀಸಲಾತಿ, ಅದು ಅಂಬೇಡ್ಕರ್ ಮೀಸಲಾತಿ ರಕ್ಷಣಾ ವೇದಿಕೆ ಅಂತಂದೇಳಿ ಒಬ್ಬ ದೋರಗೇಸಯ್ಯ ಒಂದು ಅದು ಇಟ್ಕೊಂಡು ಅದರಿಂದ ಸುಳ್ಳು ಸತ್ಯವನ್ನು 3 ಸಲ ಆ ಸತ್ಯವನ್ನು ಸುಳ್ಳುವನ್ನು ಸತ್ಯ ಮಾಡೋದಕ್ಕೆ ಹೊಂಟಿದ್ದಾರೆ. ನಾವು ದಯಮಾಡಿ ನಿಮ್ಮ ಒಂದು ಕೂಗಿಗೆ ಸರ್ಕಾರ ಕೇಳದೇ ಇದ್ದ ಪಕ್ಷದಲ್ಲಿ ನಿಮ್ಮ ಮುಂದಿನ ಧ್ಯೇಯಗಳೇನು ಸರ್? ಸರ್, ಒಂದು ವೇಳೆ ರಾಜ್ಯ ಸರ್ಕಾರ ಏನಾದರೂ ಅವರಿಗೆ ಮನ್ನಣೆ ಕೊಟ್ಟು ಸರ್ಟಿಫಿಕೇಟನ್ನು ಅವರಿಗೆ ಇಶ್ಯೂ ಮಾಡೋದಕ್ಕೆ ಕೊಟ್ಟಿದ್ದೆ ನಿಜ. ಆದರೆ ನಾವು ಇಡೀ 101 ಜಾತಿಯಲ್ಲಿ ಬರ್ತಕ್ಕಂಥ ಜನ ಗ್ರಾಮದಿಂದ, ತಾಲೂಕಿನಿಂದ, ಜಿಲ್ಲೆಯಿಂದ ನಾವು ಬೆಂಗಳೂರು ಚಲೋ ಹಾಕ್ಕೊಳ್ತೀವಿ. ವಿಧಾನಸಭೆಗೆ ನಾವು ಮುತ್ತಿ ಹಾಕಂತ ಕೆಲಸ ನಾವು ಮಾಡ್ತೀವಿ. ಬಂದಿವೆ. ಧನ್ಯವಾದ. ನಮ್ಮನ್ನು ಪರಿಪರಿವಾಗಿ ನಮ್ಮ ವಿರುದ್ಧವಾಗಿ ಹೋರಾಟ ಮಾಡುತ್ತಾ ಬೇಡ ಜಂಗಮ ನಾವು ಅಂತ ಹೇಳ್ತಾರೆ. ನಿಜವಾಗಲೂ ಅವರು ಬೇಡ ಜಂಗಮ ಅಲ್ಲ. ನಮ್ಮ ಬೇಡ ಅಂದರೆ ನಾವು ಬೇಟೆಗಾರರು, ಬುಡಗ ಅಂದರೆ ನಮ್ಮ ಮಾತೃಭಾಷೆ ಬರುವಂಥ ನಮ್ಮ ವಾದ್ಯಗಳ ಹೆಸರು. ನಿಜವಾಗ್ಲೂ ನಾವು ಬೇಡ ಬುಡಗ ಜಂಗಮ. ನಾವು ನಮ್ಮ ಮಾತೃಭಾಷೆ ತೆಲುಗು ಇರ್ತೈತೆ, ನಮ್ಮ ಮಾತೃಭಾಷೆ ತೆಲುಗು, ನಾವು ಆಡು ಭಾಷೆಯನ್ನು ಮರುಗು ಭಾಷೆ. ಇಂಥ ಸಂದರ್ಭದಲ್ಲಿ ಜೀವನ ಮಾಡ್ತಕ್ಕಂಥ ಜನ ನಾವಿದ್ರೆ ಗಲಾಟೆ ಸಮುದಾಯಗಳು ಇವತ್ತು ವೀರಶೈವ ಲಿಂಗಾಯತ ಸ್ವಾಮಿಗಳು ಈಗ ಬೇಡ ಜಂಗಮ ನಾವು ಅಂತೇಳಿ ಬರ್ತಕ್ಕಂಥದ್ದು ಅದು ಸೂಕ್ತವಾದದ್ದಲ್ಲ. ನಿಜವಾಗಲೂ ಬಡ ಜನರು ಅನ್ನವನ್ನು, ಆ ಬಾಬಾ ಸಾಹೇಬರು ಕೊಟ್ಟ ಅನ್ನವನ್ನು ಕಸ್ಕೊಂಡು ತಿನ್ನುವಂಥ ಕೆಲಸ ಆಗ್ತದೆ. ಆ ಸುಳ್ಳು ಜಾತಿ ಪ್ರಮಾಣ ಪತ್ರ ಯಾವ ಕಾರಣಕ್ಕೂ ಸರ್ಕಾರ ನೀಡಬಾರ್ದು. ಯಾವ ಕಾರಣಕ್ಕೂ ಸರ್ಕಾರ ಅವ್ರಿಗೆ ಕುಮ್ಮಕ್ಕು ಸರ್ಕಾರಕ್ಕೆ ಒತ್ತಡ ಮಾಡ್ತದೆ. ಇವತ್ತು ಯಾಕೆ ಈ ಬೇಡ ಜಂಗಮ ಸರ್ಟಿಫಿಕೇಟ್ ಅಲ್ಲಿ ಹೆಸರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡಿತಾರಂದ್ರೆ, ಇವತ್ತು ರಾಜ್ಯ ನಾವು ಮಾಡಬೇಕು, ದೇಶ ನಾವು ಮಾಡಬೇಕು, ಒಂದು ಗ್ರಾಮ ಪಂಚಾಯತ್ ಮೆಂಬರ್ಲಿಂದ ಹಿಡಿದು ಎಲ್ಲವೂ ನಮ್ಮ ಪಾಲೇ ಆಗಬೇಕು, ಎಲ್ಲವೂ ನಾವು ಕಸ್ಕೊಳ್ಬೇಕಂತೇಳಿ ನಾವು ಈ 101 ಜಾತಿ ಒಳಪಟ್ಟು ಬರುವಂಥ ಅಂಬೇಡ್ಕರ್ ಮೀಸಲಾತಿ ಬರುವಂಥ ಸಮುದಾಯಗಳಿಗೆ ಅನ್ಯಾಯವಾಗುತ್ತೆ. ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರ, ಅದು ಅಧಿಕಾರಿಗಳು ಆ ಬೇಡ ಜಂಗಮ ಅನ್ನೋ ಪದಕ್ಕೆ ಅವರಿಗೆ ಜಾತಿ ಪ್ರಮಾಣ ಪತ್ರ ಕೊಡಬಾರ್ದು. ನಿಜವಾಗ್ಲೂ ಬೇಡ ಬುಡಗ ಜಂಗಮ ನಾವಿದ್ದೀವಿ. ನಾವಿದ್ದುಕೊಂಡು ನಮ್ಮ ವಿರುದ್ಧವಾಗಿ ಅವರು ಜಾತಿ ಪ್ರಮಾಣ ಪತ್ರ ಪಡೆಯೋದು ಸರಿಯಲ್ಲ ಅಂತೇಳಿ ನನ್ನ ಮಾಧ್ಯಮದ ಮೂಲಕ ನಾನು ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತೇನೆ.